ಇವತ್ತು ನಾನು ನಿಮಗೆ ಯಾವುದನ್ನ ಹೇಳ್ತಿದ್ದೀನಿ, ಮಾರ್ಕ್ ಮೈ ವರ್ಡ್ಸ್, ಈ ವಿಷಯಗಳು ನಿಮ್ಮ ಇಡೀ ಜೀವನದ ನಕ್ಷೆನೆ ಬದಲಿಸಬಹುದು. ಎಕ್ಸಾಕ್ಟ್ ಅದೇ ವಿಷಯಗಳನ್ನ ಸ್ವತಃ ವಿರಾಟ್ ಕೊಹ್ಲಿ ಫಾಲೋ ಮಾಡಿ ತಮ್ಮನ್ನ ಪೂರ್ಣ ರೀತಿ ಟ್ರಾನ್ಸ್ಫಾರ್ಮ್ ಮಾಡಿದ್ರು. ಮತ್ತೆ ಇದೇ ವಿಷಯಗಳನ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತೆ ಶಾರುಖ್ ಖಾನ್ ಫಾಲೋ ಮಾಡ್ತಾರೆ. ಏನಾದ್ರೂ ನೀವು ಈ ವಿಡಿಯೋನ ಬೇರೆ ನಾರ್ಮಲ್ ವಿಡಿಯೋಸ್ ಗಳ ತರ ನೋಡ್ತಿದ್ರೆ ಮತ್ತೆ ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಇದ್ರೆ ಆಗ ಖಂಡಿತ ನೀವು ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ಇಂಟರ್ನೆಟ್ ಅಲ್ಲಿ ತುಂಬಾ ಬೇರೆ ವಿಡಿಯೋಸ್ ಗಳು ಬಿದ್ದಿದೆ, ಸಾಕಷ್ಟು ಕಾಂಟೆಂಟ್ ಗಳಿದೆ, ಹೋಗಿ ನೋಡ್ಬೋದು. ಈಗ ಉಳಿದಿರೋ ಸೀರೀಸ್ ಜನ ಬನ್ನಿ ಶುರು ಮಾಡೋಣ. ನಿಮ್ಮ ಒಂದು ರೆಗ್ಯುಲರ್ ದಿನ ಹೇಗೆ ಹೋಗುತ್ತೆ? ಲೆಟ್ ಮಿ ಗೆಸ್. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ಎತ್ಕೊಂಡು ವಾಟ್ಸ್ಆಪ್ ಚೆಕ್ ಮಾಡಿದ್ರಿ, ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರಿ, ಇದರ ನಂತರ ಟಾಯ್ಲೆಟ್ ಹೋಗ್ತೀರಾ, ಸ್ನಾನ ಮಾಡ್ತೀರಾ, ಬಟ್ಟೆ ಹಾಕೊಂಡು ರೆಡಿ ಆಗ್ತೀರಾ, ಮತ್ತೆ ನಾಷ್ಟಾ ತಿಂಡಿ ಮಾಡಿ ಮನೆಯಿಂದ ಹೊರಡ್ತೀರಾ. ನೀವು ಅದೇ ರಸ್ತೆಯಲ್ಲಿ ನಡೀತೀರಾ, ನೀವು ಅದೇ ಸೇಮ್ ಜಾಗದಲ್ಲಿ ಹೋಗಿ ಅದೇ ಸೇಮ್ ಕೆಲಸ ಮಾಡ್ತೀರಾ, ಮತ್ತೆ ಅದೇ ಸೇಮ್ ಜನಗಳಿಗೆ ಭೇಟಿ ಆಗ್ತೀರಾ. ಅವರು ನಿಮ್ಮನ್ನ ಅದೇ ಸೇಮ್ ಫೀಲ್ ಮಾಡಿಸ್ತಾರೆ. ಕೆಲವು ಜನರಿಂದ ಬಚಾವ್ ಆಗ್ತೀರಾ, ಮತ್ತೆ ಕೆಲವು ಜನರ ಹತ್ರ ಕೂತ್ಕೋತೀರಾ. ನಿಮ್ಮ ಕೆಲಸ ಏನಿರುತ್ತೋ ಅದನ್ನ ಫಿನಿಶ್ ಮಾಡಿ ನೀವು ಅದೇ ಸೇಮ್ ರಸ್ತೆಯಿಂದ ವಾಪಸ್ ಮನೆಗೆ ಹೋಗ್ತೀರಾ. ರೀಲ್ಸ್ ಅಥವಾ ಶಾರ್ಟ್ ಸ್ಕ್ರೋಲ್ ಮಾಡ್ತೀರಾ, ಅಥವಾ ಯಾವ್ದಾದ್ರು ಮೂವಿ ಅಥವಾ ವೆಬ್ ಸೀರೀಸ್ ನೋಡ್ಕೊಂಡು ಮಲಗ್ತೀರಾ. ಇದೇ ರೂಟೀನ್ ಬಹುಶಃ ಗೊತ್ತಿಲ್ಲ ಎಷ್ಟು ದಿನದಿಂದ ಫಾಲೋ ಮಾಡ್ತಿದ್ದೀರಾ ಮತ್ತೆ ಎಷ್ಟು ದಿನಗಳವರೆಗೆ ಫಾಲೋ ಮಾಡ್ತಾ ಹೋಗ್ತೀರಾ ಅಂತ. ಈಗ ಇದರಲ್ಲಿ ಕಾಮನ್ ಏನು? ಜನ, ನಿಮ್ಮ ವಿಚಾರ ಮತ್ತೆ ಜನಗಳ ವಿಚಾರಗಳು, ನಿಮ್ಮ ಡೈಲಿ ಕೆಲಸಗಳು, ಹೋಗೋದಕ್ಕೆ ಬರೋದಕ್ಕೆ ಬಳಸೋ ರಸ್ತೆ, ನಿಮ್ಮ ಹ್ಯಾಬಿಟ್ಸ್, ಜನರ ಹ್ಯಾಬಿಟ್ಸ್, ನೀವು ನೋಡುವ ಕಾಂಟೆಂಟ್, ಹಾಗೆ ತುಂಬಾ ಇದೆ. ನಿಮ್ಮ ಈ ರೂಟೀನ್ ಒಂದು ಕಂಪ್ಯೂಟರ್ ಫಿಲಾಸಫಿ ತರ ಕೆಲಸ ಮಾಡುತ್ತೆ. ಅಲ್ಲಿ ನೀವು ನಿಮ್ಮ ಇಷ್ಟದಂತೆ ಏನು ಮಾಡ್ತಿರಲ್ಲ ಎಲ್ಲ ತಾನಾಗಿ ತಾನೇ ಆಗ್ತಿರುತ್ತೆ. ವಿರಾಟ್ ಕೊಹ್ಲಿ ಅವರ ಜೊತೆನೂ ಇದೇ ನಡೀತಿತ್ತು. ಅವರು ಹೇಳ್ತಾರೆ, ನನಗೆ ನೆನಪಿದೆ, ನಾನು ಈಟಿಂಗ್ ಮತ್ತೆ ಫಿಟ್ನೆಸ್ ವಿಷಯದಲ್ಲಿ ಸ್ವಲ್ಪನೂ ಡಿಸಿಪ್ಲಿನ್ ಇರಲಿಲ್ಲ. ನನಗೆ ಈಗಲೂ ವಿಶ್ವಾಸ ಆಗಲ್ಲ ಅದು ನಾನಾಗಿದೆ ಅಂತ. ಇದು 2012ರ ಮಾತು. ಪ್ರತಿ ಸಲ ತರ ಆ ಸೀಸನ್ ಕೂಡ ನನ್ನ ಪರ್ಫಾರ್ಮೆನ್ಸ್ ಕೆಟ್ಟದಾಗಿ ನಡೀತು. ನನ್ನ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಕೆಟ್ಟದಾಗಿತ್ತು. ನಾನು ಆ ಟೈಮಲ್ಲಿ ನ್ಯಾಷನಲ್ ಟೀಮ್ ಅಲ್ಲೂ ಆಡ್ತಿದ್ದೆ, ಆದ್ರೆ ನನಗೆ ಯಾವುದೇ ದೊಡ್ಡ ಸಕ್ಸಸ್ ಸಿಗ್ಲಿಲ್ಲ. ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಜೋಯ್ ಡಿಸ್ಬೋನ್ಸಾ ಅವರ ಪ್ರಕಾರ 35ರ ವಯಸ್ಸು ಬರೋ ತನಕ ನಾವು ಏನೆಲ್ಲ ಆಗಿರ್ತೀವೋ ಅದರ 95% ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ. ಈ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ನಮ್ಮ ಬಿಲೀಫ್ಸ್, ಬಿಹೇವಿಯರ್, ಆಟಿಟ್ಯೂಡ್, ಇಮೋಷನಲ್ ರಿಯಾಕ್ಷನ್ ಮತ್ತೆ ಅನ್ಕಾನ್ಶಿಯಸ್ ಹ್ಯಾಬಿಟ್ಸ್ ಗಳ ಒಂದು ಮಿಶ್ರಣವಾಗಿರುತ್ತೆ. ಅದು ನಮ್ಮನ್ನ ಒಂದು ಸರ್ಟೆನ್ ಆಕ್ಷನ್ ತಗೊಳ್ಳೋದಕ್ಕೆ ಬಲವಂತ ಮಾಡೋದು. ಉಳಿದಿರೋ 5% ನಮ್ಮ ಕಾನ್ಶಿಯಸ್ ಮೈಂಡ್ ಆಗಿರುತ್ತೆ. ಅದು ಹೇಳುತ್ತೆ, ನನ್ನನ್ನ ನಾನು ಬದಲಿಸಬೇಕು ಅಂತ ಇದ್ದೀನಿ, ನಾನು ಹೆಲ್ತಿ ಆಗ್ಬೇಕು ಅಂತ ಇದ್ದೀನಿ, ನಾನು ಫಿಟ್ ಆಗ್ಬೇಕು ಅಂತ ಇದ್ದೀನಿ, ನಾನು ಒಂದು ಹೊಸ ಸ್ಕಿಲ್ ನ ಕಲಿಬೇಕು ಅಂತ ಇದ್ದೀನಿ, ನಾನು ದಿನ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಇದ್ದೀನಿ, ನಾನು ಖುಷಿಯಾಗಿರ್ಬೇಕು ಅಂತ ಇದ್ದೀನಿ, ನಾನು ಫ್ರೀ ಆಗ್ಬೇಕು ಅಂತ ಇದ್ದೀನಿ. ಮತ್ತೆ ನಾವು ದಿನ ಈ 5% ಕಾನ್ಶಿಯಸ್ ಮೈಂಡ್ ಜೊತೆ 95% ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಜೊತೆ ಹೋರಾಡೋ ಪ್ರಯತ್ನ ಮಾಡ್ತೀವಿ, ಮತ್ತೆ ದಿನಾಲು ಕೆಟ್ಟ ರೀತಿಲಿ ಸೋತ್ ಹೋಗ್ತೀವಿ. ಇದೇ ರೀಸನ್ ಇದೆ. ನೀವು ನಿಮಗೆ ದಿನ ಹೇಳ್ತೀರಾ, ನಾನು ನಾಳೆಯಿಂದ, ಮಂಡೆಯಿಂದ ಅಥವಾ 1ನೇ ತಾರೀಕಿಂದ ಎಲ್ಲವನ್ನ ಬದಲಿಸ್ತೀನಿ ಅಂತ, ಆದ್ರೆ ಏನು ಬದಲಾಗಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಈ ಮಾತನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ ಹೋರಾಟ ನೀವು ಮಾಡ್ತಿದ್ದೀರೋ ಅದರಲ್ಲಿ ನೀವು ಸೋಲೋದು ನಿಶ್ಚಿತ ಇದೆ. ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಗೆಲ್ಲೋದಕ್ಕಾಗಲ್ಲ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನೀವು ಕೇವಲ ಒಬ್ಬ ಪ್ಯಾಸೆಂಜರ್, ಮತ್ತೆ ಈ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಡ್ರೈವರ್ ಸೀಟ್ ಅಲ್ಲಿ ಕೂತಿದೆ. ಅದು ನಿಮಗೆ ಅಲ್ಲೇ ಕರ್ಕೊಂಡು ಹೋಗುತ್ತೆ ಎಲ್ಲಿ ಅದು ಕರ್ಕೊಂಡು ಹೋಗ್ಬೇಕು ಅಂತ ಇರುತ್ತೋ. ಅದಕ್ಕೆ ಈಗೇನು ಸೋಲೊಪ್ಕೊಂಡು ಒಂದು ಸಾಧಾರಣವಾದ ಜೀವನ ಬದುಕ್ತಿರ್ಬೇಕಾ? ಇಲ್ಲ. ಹಾಗಿದ್ರೆ ಅದರ ಸೊಲ್ಯೂಷನ್ ಏನು? ಒಂದೇ ಸೊಲ್ಯೂಷನ್ ಇದೆ. ಯಾವಾಗ ಶತ್ರು ನಿಮಗಿಂತ ಶಕ್ತಿಶಾಲಿ ಆಗಿರ್ತಾನೋ ಅವನ ಜೊತೆ ಸೋಲೋದು ನಿಶ್ಚಿತವಾಗಿರೋದು. ಅವನ ಜೊತೆ ಹೋರಾಡ್ಲೇಬಾರ್ದು. ಯಾಕಂದ್ರೆ ಯಾವಾಗ ನೀವು ಹೋರಾಡದೇನೆ ನಿಲ್ಲಿಸ್ತಿರೋ ಆಗ ಯಾರು ಸೋಲೋದು ಇಲ್ಲ ಮತ್ತೆ ಯಾರು ಗೆಲ್ಲೋದು ಇಲ್ಲ. ನೀವು ಯೋಚಿಸಿರ್ಬೋದು, ಹೋರಾಡದೇನೆ ನಿಲ್ಲಿಸಿದಾಗ ಆಗ ಹೇಗ್ ಗೆಲ್ಲೋದು ಅಂತ. ಗೆಲ್ಬಹುದು ಗೆಳೆತನ ಮಾಡ್ಕೊಂಡು, ಆದ್ರೆ ಮೊದಲು ಅದರ ಜೊತೆ ಹೋರಾಡೋದನ್ನ ಬಿಟ್ಟು ಅದರ ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯಾವ ಮೈಂಡ್ ಇವತ್ತು ನಿಮ್ಮ ವಿರುದ್ಧವಾಗಿದೆಯೋ ಅದು ಇನ್ನೂ ನಿಮ್ಮ ಕತ್ತಲೆ ಕಡೆ ತಳ್ತಾ ಇರೋದು, ನಿಮ್ಗೊಂದು ಫೇಲ್ಯೂರ್ ಹೆಸರಿನ ಪಟ್ಟಿ ಕೊಡ್ತಿರೋದು. ನೀವು ಅದನ್ನೇ ಯೂಸ್ ಮಾಡಿ ನಿಮ್ಮನ್ನ ನೀವು ಸಕ್ಸಸ್ಫುಲ್ ಮಾಡೋ ತರ. ಯಾವುದೇ ಪ್ರೋಗ್ರಾಮಿಂಗ್ ನ ಚೇಂಜ್ ಮಾಡೋದಕ್ಕೆ ನೀವು ಅದರ ಸೋರ್ಸ್ ಕೋಡ್ ನ ಬದಲಿಸಬೇಕಿರುತ್ತೆ. ಮತ್ತೆ ನಿಮ್ಮ ಮೈಂಡ್ ನ ಸೋರ್ಸ್ ಕೋಡ್ ಟೋಟಲ್ 6 ಸ್ಟೆಪ್ ಇಂದ ಆಗುತ್ತೆ. ಮೊದಲ 3 ಸ್ಟೆಪ್ ಅಲ್ಲಿ ಒಂದು ಸಾಲಿಡ್ ಫೌಂಡೇಶನ್ ಸೆಟ್ ಮಾಡೋಣ. ಮತ್ತೆ ಕೊನೆಯ 3 ಸ್ಟೆಪ್ ನಿಮ್ಮ ಬ್ರೈನ್ ಹಾರ್ಡ್ ರೀಸೆಟ್ ಮಾಡಿ ಕಂಪ್ಲೀಟ್ ರೀಪ್ರೋಗ್ರಾಮ್ ಮಾಡೋಣ. ವಿರಾಟ್ ಕೊಹ್ಲಿ ಮುಂದೆ ಹೇಳ್ತಾರೆ, ನನಗೆ ನೆನಪಿದೆ ಯಾವಾಗ ನಾನು ಸೀಸನ್ ಮುಗಿದ ಮೇಲೆ ಮನೆಗೆ ಬಂದೆ ಮತ್ತೆ ಒಂದು ಶವರ್ ಮಾಡಿ ಮಿರರ್ ಮುಂದೆ ಬಂದೋ ಆಗ ನನ್ನ ನೋಡಿ ನನಗೆ ಅಸಹ್ಯ ಆಯ್ತು, ನನಗೆ ದ್ವೇಷ ಆಯ್ತು. ನನಗ್ ನಾನೇ ಹೇಳ್ದೆ, ನೀನು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಒಬ್ಬ ಪ್ಲೇಯರ್, ಇದೆಲ್ಲ ಇದೇ ರೀತಿ ನಡೆಯಲ್ಲ ಅಂತ. ಮತ್ತೆ ಅದರ ನಂತರ ನಿಮಗೆ ಗೊತ್ತಿದೆ ಎಲ್ಲ ಬದಲಾಗಿರೋದು. ವಿರಾಟ್ ಕೊಹ್ಲಿಗಿಂತ ಮುಂಚೆ ಯಾವುದೇ ಇಂಡಿಯನ್ ಕ್ರಿಕೆಟರ್ ಈ ಲೆವೆಲ್ ಫಿಟ್ನೆಸ್ ಗೆ ರೀಚ್ ಆಗಿರಲಿಲ್ಲ. ಇದನ್ನ ಇಂಡಿಯನ್ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿನೇ ತಂದಿದ್ದು. ಮನುಷ್ಯನನ್ನ ಪ್ರಾಣಿಗಳ ಮಧ್ಯ ಬಿಟ್ರೆ ಆಗ ಅವನು ಪ್ರಾಣಿ ಆಗ್ತಾನೆ, ಮತ್ತೆ ಪ್ರಾಣಿಗಳನ್ನ ಮನುಷ್ಯರ ಮಧ್ಯ ಬಿಟ್ರೆ ಆಗ ಅದರಲ್ಲೂ ಮನುಷ್ಯತ್ವ ಬಂದೇ ಬಿಡುತ್ತೆ. ನೀವು ಯಾವತ್ತೂ ನಿಮ್ಮ ಮಾತೃಭಾಷೆ ಮಾತಾಡೋದನ್ನ ಕಲಿತಿರ್ಲಿಲ್ಲ, ನೀವು ಕೇವಲ ನಿಮ್ಮ ಅಕ್ಕಪಕ್ಕದ ಜನರು ಮಾತಾಡೋದನ್ನ ಕೇಳಿದ್ರಿ, ಮತ್ತೆ ನೀವು ಕೂಡ ಆಗ ಅವರ ತರ ಮಾತಾಡೋದಕ್ಕೆ ಶುರು ಮಾಡಿದ್ರಿ. ನೀವು ಲೈಫ್ ಅಲ್ಲಿ ಏನು ಮಾಡೋದಕ್ಕಾಗಲ್ಲ, ನಿನಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ನೀನು ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದೆಯಾ, ನೀನ್ ಬರೀ ಇಷ್ಟ
ದುಡ್ಡು ಸಂಪಾದಿಸೋಕೆ ಲಾಯಕ್ ಇದೆಯಾ, ದುಡ್ಡು ಸಂಪಾದಿಸೋದು ತುಂಬಾ ಕಷ್ಟ ಇದೆ, ಏನಾದ್ರೂ ಈ ರೀತಿಯ ಮಾತುಗಳು ಒಬ್ಬ ವ್ಯಕ್ತಿಗೆ ನಾರ್ಮಲ್ ಇದ್ರೆ ಆಗ ಅರ್ಥ ಮಾಡ್ಕೊಳ್ಳಿ ಅವನ ಕಂಡೀಷನಿಂಗ್ ಆಗಿದೆ. ಅವನನ್ನ ಪ್ರೋಗ್ರಾಮ್ ಮಾಡಿ ಒಂದು ಪೂರ್ತಿ ಸಾಫ್ಟ್ವೇರ್ ನ ರೆಡಿ ಮಾಡಿದ್ದಾರೆ. ಒಂದೇ ವಿಷಯನ ಪದೇ ಪದೇ ಹೇಳೋದ್ರಿಂದ, ಪದೇ ಪದೇ ಕೇಳೋದ್ರಿಂದ ನಿಮ್ಮ ಬ್ರೈನ್ ಆ ವಿಷಯಕ್ಕೆ ಕಂಡೀಷನ್ ಆಗ್ಬಿಡುತ್ತೆ. ಒಂದ್ ಮಾತು ಹೇಳ್ತಾರಲ್ಲ, ಒಂದು ಸುಳ್ಳನ್ನ ಎಷ್ಟು ಸರಿ ಹೇಳ್ಬೇಕಂದ್ರೆ ಅದು ನಿಜ ಅಂತ ಒಪ್ಕೊಳ್ಳೋ ತನಕ ಹೇಳೋದು. ನಿಮ್ಮ ಬ್ರೈನ್ ಈ ರೀತಿ ಸಾವಿರಾರು ಸುಳ್ಳುಗಳನ್ನ ನಿಜ ಅಂತ ಅನ್ಕೊಳ್ಳುತ್ತೆ, ಮತ್ತೆ ಅದೇ ಅಕಾರ್ಡಿಂಗ್ ನಿಮ್ಮಿಂದ ಆಕ್ಟ್ ಮಾಡಿಸುತ್ತೆ. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ಅದೇ ರೀತಿ ಆಗೋಗುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ನೀವು ಈ ಕಂಡೀಷನಿಂಗ್ ನ ಚೇಂಜ್ ಮಾಡ್ಬೇಕಾಗತ್ತೆ. ನಿಮಗೆ ನೀವು ಈ ರೀತಿ ಕೆಲವು ಒಳ್ಳೆ ವಿಷಯಗಳನ್ನ ಪದೇ ಪದೇ ಹೇಳ್ಬೇಕಾಗತ್ತೆ, ಪದೇ ಪದೇ ಕೇಳಿಸ್ಬೇಕಾಗತ್ತೆ. ಅದರಿಂದ ನಿಮಗೆ ಲಾಭ ಆಗೋದು, ಅದರ ಮೇಲೆ ನೀವು ಬಿಲೀವ್ ಮಾಡುವಂತದ್ದು. ಆದ್ರೆ ಈಗ ನಮ್ಮ ಮೈಂಡ್ ಏನು ಒಂದು ಚಿಕ್ಕ ಮಗು ಅಲ್ಲ, ಇದು ಅದೇ ಮಾತುಗಳನ್ನ ಒಪ್ಕೊಂಡು ನಂಬಿ ದೊಡ್ಡದಾಗಿದೆ. ಈಗ ಇದಕ್ಕೆ ಬೇರೆ ಏನಾದ್ರೂ ಹೇಳಿದ್ರೆ ಅದು ಬದಲಿಗೆ ಪಾಸಿಟಿವ್ ಆಗಿರ್ಲಿ ಅಥವಾ ಅದಕ್ಕೆ ಲಾಭದಾಯಕನೇ ಆಗಿರ್ಲಿ, ಇದು ಅದರ ಮೇಲೆ ಸುಲಭವಾಗಿ ನಂಬೋದಕ್ಕೆ ಹೋಗಲ್ಲ. ಅದಕ್ಕೆ ನೀವು ನಿಮ್ಮ ಕಂಡೀಷನಿಂಗ್ ಮಾಡಿ ನಿಮ್ಮ ಒಳಗೆ ಯಾವ ಕಂಡೀಷನಿಂಗ್ ಹುಟ್ಟಿಸ್ತಿದಿರೋ ಅದನ್ನ ನೀವು ತುಂಬಾ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ಯಾವ್ದಾದ್ರು ಹ್ಯಾಬಿಟ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ ಅಥವಾ ಯಾವ್ದಾದ್ರು ಲಾಂಗ್ ಟರ್ಮ್ ಗೋಲ್ ಅಚೀವ್ ಮಾಡ್ಬೇಕು ಅಂತ ಇದ್ದೀರಾ, ಪ್ರತಿಯೊಂದನ್ನ ನೀವು ಬದಲಿಸಬಹುದು ಈ ಮೆಥಡ್ ನ ಯೂಸ್ ಮಾಡಿ. ಆದ್ರೆ ಕೇವಲ ಮೊದಲನೇ ಸ್ಟೆಪ್ ಏನಂದ್ರೆ ನಿಮಗೆ ನಿಮ್ಮ ಕಂಡೀಷನಿಂಗ್ ಮೇಲೆ ವಿಶ್ವಾಸ ಇರಬೇಕು. ಯಾವುದನ್ನೆಲ್ಲ ನೀವು ಅಚೀವ್ ಮಾಡ್ತಿದ್ರೋ, ಯಾವುದನ್ನೆಲ್ಲ ನೀವು ಯೋಚಿಸ್ತಿದ್ರೋ, ಯಾವುದನ್ನೆಲ್ಲ ನಿಮಗೆ ನೀವು ಹೇಳ್ತಿದಿರೋ 100% ಪಾಸಿಬಲ್ ಇದೆ ಅಂತ. ಇಲ್ಲಿ ತನಕ ನೀವು ಏನ್ ಮಾಡಿದ್ರೋ ಅದಾಗಿತ್ತು ಕೇವಲ ನಿಮ್ಮ ಮೈಂಡ್ ನ ಕನ್ವಿನ್ಸ್ ಮಾಡೋದು. ಸಾಕಷ್ಟು ಜನರು ತಮ್ಮ ಮೈಂಡ್ ಅಂತೂ ಕನ್ವಿನ್ಸ್ ಮಾಡ್ತಾರೆ, ಬಟ್ ಆದ್ರೂ ಅವರಲ್ಲಿ ಯಾವುದೇ ಚೇಂಜಸ್ ಬದಲಾವಣೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಬಹುಶಃ ಈ ರೀತಿ ಎಷ್ಟು ಜನ ಕಳೆದ ವರ್ಷದಲ್ಲಿ ಅವರು ತಮ್ಮ ಬಿಸ್ನೆಸ್ ನ ಶುರು ಮಾಡ್ಬೇಕು ಅನ್ಕೊಂಡಿದ್ರು, ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರು, ಯಾವ್ದಾದ್ರು ಹೊಸ ಸ್ಕಿಲ್ ಕಲಿಬೇಕು ಅಂತ ಇದ್ರು. ಅವರೆಲ್ಲ ಸಾಕಷ್ಟು ಬುಕ್ಸ್ ಓದಿದ್ರು, ಸಾಕಷ್ಟು ವಿಡಿಯೋಸ್ ನೋಡಿದ್ರು, ತುಂಬಾ ನಾಲೆಡ್ಜ್ ಪಡ್ಕೊಂಡ್ರು. ಅವರಿಗೆ ಅವರ ಐಡಿಯಾ ಮೇಲೆ ಪೂರ್ತಿ ಕಾನ್ಫಿಡೆನ್ಸ್ ಇತ್ತು, ಪೂರ್ತಿ ವಿಶ್ವಾಸನೂ ಇರುತ್ತೆ, ಅವರು ತುಂಬಾ ಸಕ್ಸಸ್ಫುಲ್ ಆಗ್ತಾರೆ ಅಂತ. ಆದ್ರೆ ಇದೆಲ್ಲದರ ನಂತರನೂ ಅವರು ಅದನ್ನ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅವರ ಮೈಂಡ್ ಅಂತೂ ರೆಡಿ ಇತ್ತು, ಆದ್ರೆ ಬಾಡಿ ಅಲೋ ಮಾಡ್ಲಿಲ್ಲ. ಎಲ್ಲಕ್ಕಿಂತ ಕಷ್ಟ ಇದೆ ನಮ್ಮ ಬಾಡಿಗೆ ಇದನ್ನ ಫೀಲ್ ಮಾಡಿಸೋದು ಯಾವ್ದನ್ನ ನೀವು ಯೋಚಿಸ್ತಿದಿರೋ ಅದು ಆಕ್ಚುಲ್ ಅಲ್ಲಿ ಪಾಸಿಬಲ್ ಇದೆ ಅಂತ. ಯಾಕಂದ್ರೆ ಕೊನೆಯಲ್ಲಿ ಎಲ್ಲಾ ಕೆಲಸನ ನಿಮ್ಮ ಬಾಡಿನೇ ಮಾಡ್ಬೇಕಿರತ್ತಲ್ವಾ. ಕೇವಲ ಇಮ್ಯಾಜಿನ್ ಮಾಡೋದ್ರಿಂದ ಏನೂ ಆಗಲ್ಲ. ನೀವು ಇಮೋಷನಲಿ ನಿಮ್ಮ ಬಾಡಿ ಒಳಗೆ ಇದನ್ನ ಫೀಲ್ ಮಾಡಿಸ್ಬೇಕಾಗತ್ತೆ. ನಮ್ಮ ಬ್ರೈನ್ ಲ್ಯಾಂಗ್ವೇಜ್ ಇದೆ ಥಾಟ್ಸ್, ಮತ್ತೆ ನಮ್ಮ ಬಾಡಿಯ ಲ್ಯಾಂಗ್ವೇಜ್ ಇದೆ ಫೀಲಿಂಗ್ಸ್. ಏನಾದ್ರೂ ಯಾವುದೇ ವಸ್ತುನ ಅಥವಾ ಸಂದರ್ಭಗಳಲ್ಲಿ ಮನಸ್ಸಲ್ಲಿ ಫೀಲ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಆಗ ನೀವು ಅದರ ಮೇಲೆ ಆಕ್ಟಿವ್ ಮಾಡೋದಕ್ಕಾಗಲ್ಲ. ಈ ರೀತಿ ಎಷ್ಟು ಸರಿ ಆಗುತ್ತೆ, ಯಾವ್ದಾದ್ರು ಒಂದು ಡಿಶ್ ನಿಮಗೆ ಅಷ್ಟೊಂದು ಟೇಸ್ಟಿ ಅನ್ಸಿರುತ್ತೆ, ಅದನ್ನ ತಿನ್ನೋದಕ್ಕೆ ತುಂಬಾ ಮನಸ್ಸಾಗ್ತಿರುತ್ತೆ, ಆದ್ರೆ ನಿಮ್ಮ ಹೊಟ್ಟೆ ತುಂಬಿರುತ್ತೆ, ಆಗ ನಿಮಗೆ ಹಸುವಾಗಲ್ಲ, ನೀವು ಅದಕ್ಕೆ ಕೈ ತನಕ ಹಾಕಲ್ಲ. ಇದೇ ರೀತಿ ನೀವು ಯಾವುದನ್ನ ಪಡಿಬೇಕು ಅಂತ ಇರ್ತೀರೋ ಆಗ ನಿಮ್ಮ ಒಳಗೆ ಅದನ್ನ ಪಡೆಯುವ ಹಸಿವಿರಬೇಕು, ನಿಮ್ಮ ಒಳಗೆ ಸ್ಟ್ರಾಂಗ್ ಫೀಲಿಂಗ್ ಇರಬೇಕು. ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ, ಯಾವ ತರ ಅವರು ತಮ್ಮನ್ನ ನೋಡಿ ಪೂರ್ಣ ರೀತಿಯಲ್ಲಿ ಫೀಲ್ ಮಾಡ್ತಾ ಹೇಳಿದ್ರು, ಈಗ ಇದು ಈ ರೀತಿ ನಡೆಯಲ್ಲ, ನಾನೀಗ ಎಲ್ಲ ಬದಲಿಸಬೇಕು ಅಂತ. ಫೀಲಿಂಗ್ ಮತ್ತೆ ಇಮೋಷನ್ ಗಳ ಮಾಧ್ಯಮದಿಂದ ನಿಮ್ಮ ಬಾಡಿ ನೀವು ಕೊಟ್ಟಿರೋ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳುತ್ತೆ, ಮತ್ತೆ ಆಗ ಆಕ್ಷನ್ಸ್ ತಗೊಳ್ಳೋದು ತುಂಬಾ ಸುಲಭ, ಈಸಿ ಆಗೋಗುತ್ತೆ. ಏನಾದ್ರೂ ನೀವು ನಿಮ್ಮ ವಿಷನ್ ಬಗ್ಗೆ ಏನು ಫೀಲ್ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಆಗ ಇದರ ಅರ್ಥ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಅಲ್ಲಿರೋ ಸಿಗ್ನಲ್ ಗಳನ್ನ ರಿಸೀವ್ ಮಾಡೋದಕ್ಕೆ ಆಗ್ತಿಲ್ಲ, ಮತ್ತೆ ಇದರ ಕಾರಣದಿಂದ ನೀವು ಆಕ್ಷನ್ಸ್ ತಗೊಳ್ಳೋದಿಲ್ಲ. ಇಲ್ಲಿ ತನಕ ನೀವು ಏನೆಲ್ಲ ಮಾಡಿದ್ರೋ ನಿಮ್ಮ ಹ್ಯಾಬಿಟ್ಸ್ ಗಳ ಕಾರಣದಿಂದ ಮಾಡ್ತೀರಿ, ಮುಂದೇನು ಏನೆಲ್ಲ ಮಾಡ್ತಿರೋ ಅದುವೇ ನಿಮ್ಮ ಹ್ಯಾಬಿಟ್ಸ್ ಗಳ ಕಾರಣದಿಂದ ಮಾಡ್ತೀರಾ. ಯಾವಾಗ ನೀವು ನಿಮ್ಮ ಮೈಂಡ್ ಇಂದ ಇದನ್ನ ಬಿಲೀವ್ ಮಾಡೋದಕ್ಕೆ ಶುರು ಮಾಡ್ತಿರೋ ಮತ್ತೆ ನಿಮ್ಮ ಬಾಡಿಲಿ ಇದನ್ನ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಿರೋ ಆಗ ಹೋಗಿ ನೀವು ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ತರೋದಕ್ಕೆ ಆಗೋದು. ಮತ್ತೆ ಈ ಬಿಹೇವಿಯರ್ ನಿಮ್ಮ ಹ್ಯಾಬಿಟ್ಸ್ ಆಗುತ್ತೆ, ಮತ್ತೆ ನಿಮ್ಮ ಎಲ್ಲಾ ಹ್ಯಾಬಿಟ್ಸ್ ಸೇರಿ ನಿಮ್ಮ ಸಬ್ ಕಾನ್ಶಿಯಸ್ ನ ರೀಪ್ರೋಗ್ರಾಮಿಂಗ್ ಮಾಡುತ್ತೆ. ಆಗ ಅಲ್ಲಿಂದ ನಿಮ್ಮ 95% ಆಕ್ಷನ್ಸ್ ಬದಲಾಗುತ್ತೆ. ನೀವು ಪ್ರತಿದಿನ ಏನು ಯೋಚನೆ ಮಾಡದೆ ಯಾವ್ದೆಲ್ಲ ಆಕ್ಷನ್ಸ್ ತಗೋತಿರೋ ಅದು ನಿಮ್ಮ ಸಕ್ಸಸ್ ಕಡೆ ಇನ್ನೂ ಹತ್ರ ಕರ್ಕೊಂಡು ಹೋಗುತ್ತೆ. ವಿರಾಟ್ ಕೊಹ್ಲಿ ಮುಂದೆ ಹೇಳ್ತಾರೆ, ಅದರ ಮುಂದಿನ ದಿನದಿಂದ ಎಲ್ಲಾ ಬದಲಾಯ್ತು. ನಾನು ಡಯಟ್ ಮತ್ತೆ ಫಿಟ್ನೆಸ್ ಬಗ್ಗೆ ಪೂರ್ಣ ರೀತಿಯಲ್ಲಿ ಡಿಸಿಪ್ಲಿನ್ಡ್ ಆಗೋದೆ. ಯಾವುದೇ ಜಂಕ್ ಫುಡ್ ಇಲ್ಲ, ಯಾವುದೇ ಚೀಟ್ ಮೀಲ್ ಇಲ್ಲ, ಪ್ರಾಪರ್ ಡಯಟ್ ಮತ್ತೆ ದಿನದಲ್ಲಿ 2 ಗಂಟೆ ಜಿಮ್. ಇದೆಲ್ಲ ಹೇಗಾಯ್ತು ಮೊದಲು ಅದನ್ನ ತಿಳ್ಕೊಳ್ಳೋಣ. ಈಗ ನೀವು ಮೊದಲು 3 ಸ್ಟೆಪ್ ತಗೊಂಡು ಒಂದು ಸಾಲಿಡ್ ಫೌಂಡೇಶನ್ ನ ಬಿಲ್ಡ್ ಮಾಡಿದೀರಾ, ಮತ್ತೆ ಈಗ ಉಳಿದಿರೋದೆ ನಿಮ್ಮ ಬ್ರೈನ್ ನ ಹಾರ್ಡ್ ರೀಸೆಟ್ ಮಾಡಿ ಪ್ರೋಗ್ರಾಮಿಂಗ್ ಮಾಡೋದು. ನಮ್ಮ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೋ ಅದರ ರಿಯಾಕ್ಷನ್ ನಮ್ಮ ಸೆಲ್ಫ್ ಟಾಕ್ ಇಂದಾನೆ ಬರುತ್ತೆ. ಈಗ ನೀವು ಇದನ್ನ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ತಿಳ್ಕೊಳ್ಳಿ ಅಥವಾ ಪಾಸಿಟಿವ್ ಸೆಲ್ಫ್ ಟಾಕ್. ನಮ್ಮ ಮೈಂಡ್ ಗೆ ಈ ರೀತಿ ಯಾವುದೇ ಪಾಸಿಟಿವ್ ಅಥವಾ ನೆಗೆಟಿವ್ ಸೆಲ್ಫ್ ಟಾಕ್ ಇರಲ್ಲ. ಇದು ಕೆಲವು ಈ ರೀತಿ ಮಾತುಗಳಿರುತ್ತೆ, ಅದನ್ನ ನಿಮ್ಮ ಮೈಂಡ್ ನಿಜ ಅಂತ ತಿಳ್ಕೊಂಡು ಕೂತಿರುತ್ತೆ. ಇದರಿಂದ ನಿಮಗೆ ಯಾವ ಲಾಭ ಆಗುತ್ತೆ, ಯಾವ ನಷ್ಟ ಆಗುತ್ತೆ ಅನ್ನೋದ್ರಿಂದ ನಿಮ್ಮ ಮೈಂಡ್ ಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ. ಏನಾದ್ರೂ ನೀವು ಹೇಳಿದ್ರೆ ಐ ಕ್ಯಾಂಟ್ ಎಕ್ಸರ್ಸೈಸ್, ಐ ಆಮ್ ವೀಕ್ ಇನ್ ಸ್ಟಡೀಸ್, ನನಗೆ ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗಲ್ಲ, ನಾನು ಕೂತು ಓದುವ ಕೆಪಾಸಿಟಿ ಕಡಿಮೆ ಇದೆ,
ನೀವು ಈ ರೀತಿ ಮಾತುಗಳು ಹೇಳೋದ್ರಿಂದ ನಿಮ್ಮ ಮೈಂಡ್ ನಿಮ್ಮಿಂದ ಅದೇ ರೀತಿಯ ಕೆಲವು ಕೆಲಸಗಳನ್ನ ಮಾಡಿಸುತ್ತೆ. ಅವುಗಳು ಇದೇ ಮಾತುಗಳನ್ನ ಇನ್ನೂ ಪಕ್ಕಾ ಮಾಡ್ತಾ ಹೋಗೋ ತರ. ಕೆಲವು ತಿಂಗಳ ಮುಂಚೆ ನಾನು ಈ ರೀತಿ ಯೋಚಿಸ್ತಿದ್ದೆ, ನನ್ನಿಂದ ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗ್ತಿಲ್ಲ ಅಂತ. ತಡರಾತ್ರಿ ತನಕ ಕೆಲಸ ಮಾಡೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು. ಆಗ ಅಲ್ಲಿ ತನಕ ನಾನು ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತಿದ್ದೆ. ಮತ್ತೆ ಈಗ ನಾನು ಎದ್ದೇಳ್ತೀನಿ ಬೆಳಿಗ್ಗೆ 5 ಗಂಟೆಗೆ. ಅದು ತುಂಬಾ ಸುಲಭವಾಗಿ. ಹೇಗೆ? ಇದರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಬ್ರೂಸ್ ಲೀ ಹೇಳ್ತಾರೆ, ನಿಮ್ಮ ಬಗ್ಗೆ ನೀವು ತಮಾಷೆಗೂ ನೆಗೆಟಿವ್ಲಿ ಕೆಟ್ಟದಾಗಿ ಮಾತಾಡಬೇಡಿ. ನಿಮ್ಮ ಬಾಡಿಗೆ ಡಿಫರೆನ್ಸ್ ಅರ್ಥ ಆಗಲ್ಲ. ನಿಮ್ಮ ಶಬ್ದಗಳು ಎನರ್ಜಿ ಇದೆ ಮತ್ತೆ ಅದು ಚಮತ್ಕಾರಗಳು ಮಾಡಬಹುದು. ಅದಕ್ಕೆ ಅವುಗಳನ್ನ ಸ್ಪೆಲ್ ಅಂತ ಕರೀತಾರೆ. ನಿಮ್ಮ ಶಬ್ದಗಳು ಬದಲಿಸಿ ಮತ್ತೆ ನಿಮ್ಮ ಲೈಫ್ ಬದಲಾಗುತ್ತೆ. ಅದಕ್ಕೆ ನೀವು ನಿಮ್ಮ ಮೈಂಡ್ ಅಲ್ಲಿ ನಡೀತಿರೋ ಪ್ರತಿಯೊಂದು ಶಬ್ದಗಳ ಮೇಲೆ ಗಮನ ಕೊಡಬೇಕು. ನಿಮ್ಮ ಬಗ್ಗೆ ನೀವು ಏನ್ ಹೇಳ್ತಿರ್ತೀರೋ, ಮುಖ್ಯವಾಗಿ ಕೆಲವು ಬೇಡದಿರೋ ಮಾತುಗಳ ಮೇಲೆ. ಯಾವುದು ನಿಮ್ಮ ಜೀವನ ನರಕ ಮಾಡ್ತಿದ್ಯೋ. ಈ ವರ್ಡ್ಸ್ ಗಳು ಯಾವ್ದಾದ್ರು ಆಗ್ಬೋದು. ಲೈಕ್, ನಾನು ತುಂಬಾ ಲೋ ಫೀಲ್ ಮಾಡ್ತಿದ್ದೀನಿ, ನಾನು ಟ್ಯಾಲೆಂಟೆಡ್ ಅಲ್ಲ, ನನ್ನಿಂದ ಬೆಳಿಗ್ಗೆ ಎದ್ದೇಳೋದಕ್ಕೆ ಆಗಲ್ಲ, ನಾನು ಎಕ್ಸರ್ಸೈಸ್ ಮಾಡೋದಕ್ಕಾಗಲ್ಲ, ನಾನು ಮೆಡಿಟೇಷನ್ ಮಾಡೋದಕ್ಕಾಗಲ್ಲ, ನಾನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ನಾನು ಚೆನ್ನಾಗಿ ಕಾಣಿಸಲ್ಲ, ನನಗೆ ತುಂಬಾ ಕೋಪ ಬರುತ್ತೆ. ಈ ರೀತಿ ಎಲ್ಲಾ ಮಾತುಗಳು ನಿಮ್ಮನ್ನ ಒಂದು ಲಿಮಿಟ್ ಅಲ್ಲಿ ಇಡುತ್ತೆ. ಆಗ ನೀವು ಇದಕ್ಕಿಂತ ಮುಂದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಾಗಲ್ಲ. ಆದ್ರೆ ಏನಾದ್ರೂ ನೀವು ಇದನ್ನ ಮಾಡಿದ್ರೆ ಆಗ ನಿಮ್ಮ ಇಡೀ ಪ್ರಪಂಚನೇ ಬದಲಾಗತ್ತೆ. 2014ರಲ್ಲಿ ಯಾವಾಗ ಇಂಡಿಯನ್ ಟೀಮ್ ಆಸ್ಟ್ರೇಲಿಯಾ ಹೋಗುತ್ತೋ ಆಗಿನ ಮಾತನ್ನ ವಿರಾಟ್ ಕೊಹ್ಲಿ ಹೇಳ್ತಾರೆ. ನಾನು ವಿಜುವಲೈಸ್ ಮಾಡ್ತಾ ನೋಡೋದಕ್ಕಾಗ್ತಿತ್ತು, ನಾನು ಬೌಲರ್ಸ್ ನ ಎಲ್ಲಾ ಕಡೆ ಹೊಡಿತಿದ್ದೀನಿ, ನಾನು ಆಕ್ಚುಲಿ ಈ ಇಮೋಷನ್ ನ ಫೀಲ್ ಮಾಡ್ತಿದ್ದೆ, ಇದೇ ಆಗುತ್ತೆ ಅಂತ. ಮತ್ತೆ ಯಾವಾಗ ಮ್ಯಾಚ್ ಶುರು ಆಯ್ತು ಆಗ ಎಕ್ಸಾಕ್ಟ್ಲಿ ಅದೇ ನಡೀತು. ಯಾಕಂದ್ರೆ ಮೈಂಡ್ ಮೊದಲೇ ಇದನ್ನ ರಿಜಿಸ್ಟರ್ ಮಾಡ್ತು ಮತ್ತೆ ಅದಕ್ಕೆ ಬಾಡಿ ಅದೇ ಪ್ರಕಾರ ರೆಸ್ಪಾಂಡ್ ಮಾಡ್ತು. ಅದಕ್ಕೆ ಈಗ ನೀವು ಅವೇರ್ ಆಗ್ಬೇಕು ಸೆಲ್ಫ್ ಟಾಕ್ ಬಗ್ಗೆ. ನನ್ನ ಪ್ರತಿಯೊಂದು ಶಬ್ದ ಅಮೂಲ್ಯವಾದದ್ದು ಅಂತ ಇದೇ ಸಮಯ ಡಿಸೈಡ್ ಮಾಡ್ಕೊಳ್ಳಿ. ಇವತ್ತಿಂದ ನಿಮ್ಮ ವಿಚಾರಗಳು ನಿಮ್ಮನ್ನ ನಡೆಸಲ್ಲ, ನೀವು ನಿಮ್ಮ ವಿಚಾರಗಳನ್ನ ನಡೆಸ್ತೀರಾ ಅಂತ. ನಿಮ್ಮ ಸೆಲ್ಫ್ ಟಾಕ್ ಯಾವ್ದು ನೆಗೆಟಿವ್ ಇದೆಯೋ ಅದನ್ನ ರಿಪ್ಲೇಸ್ ಮಾಡ್ಬೇಕು ಪಾಸಿಟಿವ್ ಇಂದ. ಈಗ ನಿಮ್ಮ ಮೈಂಡ್ ಹೇಳ್ಬೋದು, ಅರೆ ಈ ವಿಷಯ ಅಂತೂ ನನಗೆ ಮೊದಲೇ ಗೊತ್ತಿದೆ ಅಂತ. ಆದ್ರೆ ಸ್ವಲ್ಪ ಇದರ ಮೇಲೆ ಗಮನ ಅಂತೂ ಕೊಡಿ. ಈ ಮಾತನ್ನ ನಿಮಗೆ ಯಾರು ಹೇಳ್ತಿದ್ದಾನೆ ಅಂತ. ನಿಮ್ಮ ಪ್ರೋಗ್ರಾಮಿಂಗ್. ಸ್ನೇಹಿತರೆ, ಕೇವಲ ಗೊತ್ತಿರೋದ್ರಿಂದ ಏನೂ ಆಗಲ್ಲ, ಎಲ್ಲರಿಗೂ ಗೊತ್ತು. ಆದ್ರೆ ಯಾವಾಗ ಗೊತ್ತಿರೋದನ್ನ ಅಪ್ಲೈ ಮಾಡಿ ವ್ಯತ್ಯಾಸ ತರ್ತೀರಾ ಆಗ ಅದರ ನಿಜವಾದ ಬೆಲೆ ಆ ವಿಷಯಕ್ಕೆ ಮತ್ತೆ ಅದನ್ನ ಅಪ್ಲೈ ಮಾಡಿದ ವ್ಯಕ್ತಿಗೆ. ಮುಂದೆ ನಾನು ನಿಮಗೆ ಯಾವ ಪ್ರೂಫ್ ಕೊಡ್ತೀನೋ ಆಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪವರ್ಫುಲ್ ಆಗಿರೋದು ಅಂತ. ಅದಕ್ಕೆ ನೀವು ನಾನು ಲೇಜಿ ಆಗಿದ್ದೀನಿ ಅನ್ನೋ ವರ್ಡ್ಸ್ ನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಐ ಆಮ್ ಹಾರ್ಡ್ ವರ್ಕಿಂಗ್, ಐ ಆಮ್ ಡಿಸಿಪ್ಲಿನ್ಡ್, ನನ್ನ ಮೈಂಡ್ ವೀಕ್ ಇದೆ, ಇದನ್ನ ರಿಪ್ಲೇಸ್ ಮಾಡಬೇಕು. ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಜೀನಿಯಸ್, ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ, ಇದನ್ನ ಐ ಆಮ್ ಗುಡ್ ಲುಕಿಂಗ್ ಅಂತ. ಐ ಆಮ್ ಡಿಪ್ರೆಸ್ಡ್ ಆಗುತ್ತೆ, ಐ ಆಮ್ ಹ್ಯಾಪಿ, ಐ ಆಮ್ ಕಾನ್ಫಿಡೆಂಟ್. ಆದ್ರೆ ನೀವು ಇದನ್ನ ಮೇಕ್ ಶೋರ್ ಮಾಡಬೇಕು. ನೀವು ನಿಮಗೋಸ್ಕರ ಯಾವ ಸೆಲ್ಫ್ ಟಾಕ್ ಅಫರ್ಮೇಷನ್ ಸೆಲೆಕ್ಟ್ ಮಾಡ್ತಿರೋ ಅದು ಅಷ್ಟೊಂದು ಬೇಸಿಕ್ ಆಗೂ ಇರಬಾರ್ದು, ಅದನ್ನ ನೀವು ಸೀರಿಯಸ್ ಆಗಿ ತಗೊಳ್ದೇ ಇರೋ ಹಾಗೆ. ಮತ್ತೆ ಅದು ಅಷ್ಟೊಂದು ಓವರ್ ಆಗೂ ಇರಬಾರ್ದು, ನೀವು ಅದ್ರ ಮೇಲೆ ವಿಶ್ವಾಸನೆ ಇಡೋದಕ್ಕೆ ಆಗದೆ ಇರೋಷ್ಟು. ಮತ್ತೆ ಇದನ್ನ ಹೇಳ್ಬೇಕಾದ್ರೆ ಬರೀಬೇಕಾದ್ರೆ ನಿಮ್ಮ ಒಳಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಡೆವಲಪ್ ಆಗ್ಬೇಕು. ನೀವು ಯಾವ್ದನ್ನ ಹೇಳ್ತಿದಿರೋ ಅದರ ಮೇಲೆ ಪೂರ್ತಿ ಫೀಲಿಂಗ್ ಜೊತೆ ಬಿಲೀವ್ ಮಾಡಿ. ಒಂದು ಟೈಮ್ ನ ಫಿಕ್ಸ್ ಮಾಡಿ. ಅಂದ್ರೆ ಬೆಳಿಗ್ಗೆ ಕೆಲಸ ಶುರು ಆಗೋದಕ್ಕಿಂತ ಮೊದಲು ಮತ್ತೆ ರಾತ್ರಿ ಮಲಗೋ ಸಮಯ ದಿನ 10-15 ನಿಮಿಷ ನೀವು ಬರೀಬೇಕು. ನೀವು ಅದನ್ನ ಹೇಳ್ಬೇಕು ಮತ್ತೆ ಅದನ್ನ ವಿಜುವಲೈಸ್ ಕೂಡ ಮಾಡ್ಬೇಕು. ನಿಮ್ಮ ಮೈಂಡ್ ಅಲ್ಲಿ ಈ ವಿಷಯಗಳು ನಡೀತಿರ್ಬೇಕು. ಯಾವ ತರ ನೀವು ಒಂದು ಮ್ಯೂಸಿಕ್ ನ ಪದೇ ಪದೇ ಕೇಳ್ತಿರೋ ಆಗ ಅದು ನಿಮ್ಮ ಮೈಂಡ್ ಅಲ್ಲಿ ತಗಲಾಕೊಳ್ಳುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನಡೀತಿರುತ್ತೆ, ಹೌದಲ್ವಾ? ಇದೇ ರೀತಿಯ ಕೆಲವು ಅಫರ್ಮೇಷನ್ ನಿಮಗೋಸ್ಕರ ನೀವು ತಯಾರಿ ಮಾಡ್ತಿರೋ ಅದನ್ನ ನೀವು ಅಷ್ಟು ಫೀಲಿಂಗ್ ಮಾಡ್ಕೊಂಡು ಬರೀಬೇಕು, ಹೇಳ್ಬೇಕು. ಅವುಗಳು ನಿಮ್ಮ ಬಾಡಿ ಬ್ರೈನ್ ಅಲ್ಲಿರೋ ಒಂದೊಂದು ಸೆಲ್ ಅಲ್ಲಿ ಕೂತ್ಕೋಬೇಕು. ಈಗ ನೋಡಿ ಇದು ಕೆಲಸ ಹೇಗ್ ಮಾಡುತ್ತೆ. ಯಾವ ತರ ನೀವು ಹೇಳ್ಬೇಕಾದ್ರೆ ಫೀಲ್ ಮಾಡ್ತಿರೋ ಲೈಕ್ ಐ ಆಮ್ ಸೂಪರ್ ಕಾನ್ಫಿಡೆಂಟ್, ಆಗ ನೋಡಿ ನೀವು ಒಂದು ಬೇರೆ ತರನೇ ನಡೆಯೋದಕ್ಕೆ ಶುರು ಮಾಡ್ತೀರಾ. ಬಾಡಿ ಅದೇ ಪ್ರಕಾರ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವಾಗ ನೀವು ಹೇಳ್ತಿರೋ ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಜೀನಿಯಸ್, ಈಗ ನಿಮ್ಮ ಗಮನ ಬುಕ್ಸ್ ಅಥವಾ ಪಾಡ್ಕಾಸ್ಟ್ ಅಥವಾ ಈ ರೀತಿ ವಿಡಿಯೋಸ್ ಕಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಅದು ನಿಮ್ಮನ್ನ ಇನ್ನೂ ಹೆಚ್ಚು ಇಂಟೆಲಿಜೆಂಟ್ ಮಾಡೋದು. ನೀವು ಆಗ ತುಂಬಾ ಚೆನ್ನಾಗಿ ಓದ್ತೀರಾ. ಮತ್ತೆ ಯಾವಾಗ ನೀವು ಹೇಳ್ತಿರೋ ಐ ಆಮ್ ಗುಡ್ ಲುಕಿಂಗ್, ಆಗ ನೀವು ಸರ್ಚ್ ಮಾಡ್ತೀರಾ ಲುಕ್ಸ್ ಇನ್ನು ಚೆನ್ನಾಗಿ ಹೇಗೆ ಇಂಪ್ರೂವ್ ಮಾಡಬಹುದು. ಮತ್ತೆ ಅಲ್ಲಿಂದ ಕೆಲವು ವಿಷಯಗಳು ಗೊತ್ತಾದಾಗ ನೀವು ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀರಾ. ನಿಮಗೆ ಈ ರೀತಿ ವಿಡಿಯೋಸ್, ಈ ರೀತಿ ಬುಕ್ಸ್ ಅಥವಾ ಈ ರೀತಿ ಜನ ಸಿಗ್ತಾರೆ, ಅವರು ನಿಮಗೆ ಸರಿಯಾದ ದಾರಿಯಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡೋರು. ನೋಡಿ, ಯಾವಾಗ ನಿಮ್ಮ ಫೋಕಸ್ ಪ್ರಾಬ್ಲಮ್ ಅಥವಾ ಕಂಪ್ಲೇಂಟ್ ಮಾಡೋದ್ರ ಮೇಲೆ ಇರಲ್ವೋ ಆಗ ನಿಮ್ಮ ಗಮನ ಕಂಪ್ಲೀಟ್ ಸೊಲ್ಯೂಷನ್ ಮೇಲೆ ಬಂದಿರುತ್ತೆ, ತನ್ನನ್ನ ತಾನು ಇನ್ನೂ ಹೆಚ್ಚು ಬೆಟರ್ ಮಾಡೋದ್ರ ಮೇಲೆ. ವಿರಾಟ್ ಕೊಹ್ಲಿ ಹೇಳ್ತಾರೆ, ಯಾವಾಗ ನನ್ನ 8 ಸೆಂಚುರಿ ಇತ್ತು ಆಗ ನನಗೆ ನಾನೇ ಹೇಳ್ದೆ, ಏನಾದ್ರೂ ನಾನು 8 ಸೆಂಚುರೀಸ್ ಹೊಡೆದಿದ್ದೀನಿ ಅಂದ್ರೆ ಆಗ ನಾನು ಮುಂದೇನೂ ಚೆನ್ನಾಗಿ ಆಡ್ಬೋದು. ಅದಕ್ಕೆ ನಾನು ಪೂರ್ತಿ ಬಿಲೀವ್ ಜೊತೆ ಕಾನ್ಫಿಡೆನ್ಸ್ ಇಂದ ಹೇಳೋದಕ್ಕೆ ಶುರು ಮಾಡಿದೆ,
ನಾನು ಬೆಸ್ಟ್, ನಾನು ತುಂಬಾ ಚೆನ್ನಾಗಿ ಆಡ್ತೀನಿ. ಮುಂದಿನ ಮ್ಯಾಚ್ ಅಲ್ಲೇ ನಾನು 48 ಮತ್ತೆ 75 ರನ್ಸ್ ಹೊಡೆದೆ. ಮತ್ತೆ ಇವತ್ತಿನ ಡೇಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿ ಟೋಟಲ್ 81 ಸೆಂಚುರೀಸ್ ಇದೆ. ನಿಮ್ಮ ಮೈಂಡ್ ಮತ್ತೆ ಬಾಡಿಲಿ ಸೆಲ್ಫ್ ಟಾಕ್ ಪವರ್ ನ ಫೀಲ್ ಮಾಡೋದಕ್ಕೆ ನಿಮ್ಮನ್ನ ನೀವು ಪ್ರೂವ್ ಮಾಡಿ ತೋರಿಸಬೇಕಾಗತ್ತೆ. ನೀವು ಯಾವ್ದನ್ನ ಹೇಳ್ತಿದಿರೋ ಅದು ನಿಜ ಅಂತ. ಅಂದ್ರೆ ನೀವು ಲೈಫ್ ಅಲ್ಲಿ ಯಾವ ಚಿಕ್ಕ ಪುಟ್ಟ ಸಕ್ಸಸ್ ಪಡೆದಿದಿರೋ ಅದನ್ನ ನೀವು ನೆನಪು ಮಾಡ್ಕೊಳ್ಳಿ. ನೀವು ಯಾವತ್ತಾದ್ರೂ ಎಕ್ಸರ್ಸೈಸ್ ಮಾಡಿರ್ತೀರಾ, ಯಾವತ್ತಾದ್ರೂ ನೀವು ಒಂದಿನ ಬೆಳಿಗ್ಗೆ ಬೇಗ ಎದ್ದಿರ್ತೀರಾ, ಯಾವಾಗ್ಲಾದ್ರೂ ನೀವು ಒಳ್ಳೆ ಸ್ಕೋರ್ ಮಾಡಿರ್ತೀರಾ. ನಿಮಗೆ ನೀವು ಭರವಸೆ ಕೊಡಿಸಿ ಏನಾದ್ರೂ ನಾನು ಪಾಸ್ಟ್ ಅಲ್ಲಿ ಸಕ್ಸಸ್ ಪಡೆದಿದ್ರೆ ಆಗ ನಾನು ಈ ಕೆಲಸನು ಮಾಡಬಹುದು. ಏನಾದ್ರೂ ನಿಮಗೆ ನೀವು ಐ ಆಮ್ ಡಿಸಿಪ್ಲಿನ್ ಅಂತ ಹೇಳ್ತಿದ್ರೆ ಆಗ ನಿಮಗೆ ನೀವು ವಿಶ್ವಾಸ ಕೊಡಿಸೋದಕ್ಕೆ ಈ ರೀತಿ ಆಕ್ಷನ್ಸ್ ತಗೋಬೇಕಾಗತ್ತೆ. ಅದರಿಂದ ಇದು ಸಾಬೀತಾಗೋ ರೀತಿ ಹೌದು ನೀವು ಡಿಸಿಪ್ಲಿನ್ ಇದ್ದೀರಾ ಅಂತ. ಚಿಕ್ಕ ಚಿಕ್ಕನೇ ಸರಿ, ಆದ್ರೆ ಆಕ್ಷನ್ಸ್ ತಗೊಳ್ಳಿ. ಚಿಕ್ಕ ಆಕ್ಷನ್ಸ್ ಗಳಿಂದ ಆ ಕೆಲಸಗಳನ್ನ ಮಾಡೋದು ಶುರು ಮಾಡಿ. ಯಾವ್ದನ್ನ ನೀವು ಇಲ್ಲಿ ತನಕ ತಳ್ತಾ ಬರ್ತಿದ್ರೋ ನಿಮ್ಮ ದೊಡ್ಡ ಗೋಲ್ ಅನ್ನ ಚಿಕ್ಕ ಚಿಕ್ಕ ಭಾಗಗಳಲ್ಲಿ ಡಿವೈಡ್ ಮಾಡಿ ಮತ್ತೆ ಆ ಚಿಕ್ಕ ಚಿಕ್ಕ ಗೋಲ್ಸ್ ನ ಪೂರ್ತಿ ಮಾಡಿ. ಲೈಕ್ ಏನಾದ್ರೂ ನೀವು ತುಂಬಾ ಸಮಯದ ತನಕ ಓದೋದಕ್ಕೆ ಆಗ್ತಿಲ್ಲ ಅಂದ್ರೆ ಆಗ 25 ನಿಮಿಷದ ಸ್ಟಡಿ ಸೆಷನ್ ಮಾಡಿ ಓದೋದು ಶುರು ಮಾಡಿ. ಯಾವ್ದು ನಿಮಗೆ ಸಕ್ಸಸ್ ರೀತಿಯ ಫೀಲಿಂಗ್ ಕೊಡುತ್ತೋ ಆ ರೀತಿ ಕೆಲಸ ಮಾಡೋದು ಶುರು ಮಾಡಿ. ಇದು ನಿಮ್ಮ ಹೊಸ ಸೆಲ್ಫ್ ಟಾಕ್ ನ ಫ್ಯೂಯಲ್ ಮಾಡುವ ಕೆಲಸ ಮಾಡುತ್ತೆ. ಮತ್ತೆ ಆಗ ನೀವೇ ಸ್ವತಃ ಜಾಸ್ತಿ ಆಕ್ಷನ್ಸ್ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ. ವಿರಾಟ್ ಕೊಹ್ಲಿ ಹೇಳ್ತಾರೆ, ಯಾವಾಗ ನಾನು ಕೆಲವು ತಿಂಗಳ ತನಕ ಡಿಸಿಪ್ಲಿನ್ ಇದ್ನೋ ಆಗ ನನಗೆ ರಿಸಲ್ಟ್ ಕಾಣಿಸ್ತು. ನಾನು ಫೀಲ್ಡ್ ಅಲ್ಲಿ ತುಂಬಾ ವೇಗವಾದೆ, ಫೀಲ್ಡ್ ಅಲ್ಲಿ ತುಂಬಾ ಫೋಕಸ್ಡ್ ಆಗುತ್ತೆ. ಮತ್ತೆ ಆಗ ಇದು ನನ್ನ ಅಡಿಕ್ಷನ್ ಆಗೋಯ್ತು, ನನ್ನನ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗೋದಕ್ಕೆ. ಈಗ ಕೊಡ್ತೀನಿ ನನ್ನ ಎಕ್ಸಾಂಪಲ್. ನಾನು ನನಗೆ ಹೇಳೋದಕ್ಕೆ ಶುರು ಮಾಡಿದೆ. ಮಂಡೆಯಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ರನ್ನಿಂಗ್ ಮಾಡೋದಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ಮತ್ತೆ ಅಲ್ಲಿ ತನಕ ನಾನು ಬೆಳಿಗ್ಗೆ 7 ರಿಂದ 8 ಗಂಟೆಗೆ ಎದ್ದೇಳ್ತಿದ್ದೆ. ಯಾವಾಗೆಲ್ಲ ನನಗೆ ಟೈಮ್ ಸಿಕ್ತಿತ್ತೋ ಆಗ ಇದನ್ನ ನಾನು ಪದೇ ಪದೇ ಹೇಳ್ತಿದ್ದೆ. ಇದನ್ನ ನಾನು 5-6 ದಿನ ತನಕ ಫಾಲೋ ಮಾಡ್ದೆ. ಮತ್ತೆ ಎಕ್ಸಾಕ್ಟ್ ಆ ರಾತ್ರಿ ಮಲಗೋ ಮೊದಲು ಹೇಳ್ದೆ, ನಾಳೆ ಬೆಳಿಗ್ಗೆ ನಾನು ಎದ್ದೇಳಲೇಬೇಕು. ನಾನು ಯಾವುದೋ ಕಾರಣದಿಂದ ಲೇಟ್ ಆಗಿ ಮಲಗದೆ ಹಿಂದಿನ ದಿನ, ಆದ್ರೆ ಬೆಳಿಗ್ಗೆ 5ಕ್ಕೆ ಎದ್ದೇಳ್ದೆ ಮತ್ತೆ ಹೊರಟೋದೆ. ಅಂಡ್ ದಿಸ್ ಇಸ್ ದ ಪವರ್ ಆಫ್ ರೈಟ್ ಸೆಲ್ಫ್ ಟಾಕ್. ಈ ರೀತಿ ನೀವು ಯಾವುದೇ ಅಭ್ಯಾಸನ ಬಿಡಬಹುದು ಮತ್ತೆ ನಿಮಗೋಸ್ಕರ ನೀವು ಹಾರ್ಡ್ ವರ್ಕ್ ಮಾಡಿ ಸರಿಯಾದ ದಾರಿಯಲ್ಲಿ ನಡೀಬಹುದು. ಮತ್ತೆ ಲೈಫ್ ಅಲ್ಲಿ ಯಾವುದೇ ಗೋಲ್ ನ ಅಚೀವ್ ಮಾಡಬಹುದು. ನೋಡಿ, ನಿಮ್ಮ ಲೈಫ್ ಅಲ್ಲಿ ಯಾವುದೇ ಚೇಂಜ್ ಬರಲ್ಲ ಏನಾದ್ರೂ ನೀವು ಈ ವಿಷಯಗಳನ್ನ ಫಾಲೋ ಮಾಡೋದಿಲ್ಲ ಅಂದ್ರೆ. ಮತ್ತೆ 90% ಜನರು ಇದನ್ನ ಮಾಡಲ್ಲ, ನನಗೆ ಗೊತ್ತಿದೆ. ಅವರು ಅಫರ್ಮೇಷನ್ಸ್ ನ ಬರೆಯೋದಿಲ್ಲ ಮತ್ತೆ ಬಿಲೀವ್ಸ್ ಮತ್ತೆ ಫೀಲಿಂಗ್ಸ್ ನ ಯೂಸ್ ಮಾಡಲ್ಲ, ಯಾಕಂದ್ರೆ ಅವರಿಗೆ ಇದರ ಪವರೇ ಗೊತ್ತಿಲ್ಲ. ಆದ್ರೆ ಯಾರು ಇದನ್ನ ಮಾಡ್ತಾನೋ ಅವನ ಲೈಫ್ ಅಲ್ಲಿ ಮ್ಯಾಜಿಕ್ ಆಗೋದು ಶುರು ಆಗುತ್ತೆ. ಪ್ಲೀಸ್ ನೀವು ಈ ವಿಡಿಯೋದಲ್ಲಿರೋ ಮಾತುಗಳು ಮತ್ತೆ ನನ್ನ ಎಫರ್ಟ್ಸ್ ವೇಸ್ಟ್ ಆಗೋದಕ್ಕೆ ಬಿಡ್ಬೇಡಿ. ನೀವು ಕೇವಲ 7 ದಿನ, 10 ದಿನ, 21 ದಿನ ಟ್ರೈ ಮಾಡಿ ನೋಡಿ. ಈ ಸ್ಟೆಪ್ಸ್ ನ ಹೋಗಿ ಒಂದು ಪರ್ಸನಲ್ ಡೈರಿ ಮಾಡ್ಕೊಳ್ಳಿ. ಏನಾದ್ರೂ ನೀವು ಇದನ್ನ ಮಾಡ್ತಿದ್ದೀರಾ ಅಂದ್ರೆ ಆಗ ಹೋಗಿ ಕಮೆಂಟ್ಸ್ ಅಲ್ಲಿ ಏನಾದ್ರೂ ಬರೀರಿ, ನನಗೂ ಗೊತ್ತಾಗ್ಲಿ ನನ್ನ ಎಫರ್ಟ್ಸ್ ವೇಸ್ಟ್ ಹೋಗ್ತಿಲ್ಲ ಅಂತ. ಮತ್ತೇನಾದ್ರೂ ನೀವು ನಿಮ್ಮ ಡೈಲಿ ರೂಟೀನ್ ಹಿಂದಿನ ಸೈಕಾಲಜಿ ತಿಳ್ಕೊಂಡ್ರೆ ಆಗ ನಿಮ್ಮ ಲೈಫ್ ಮೊದಲಿಗಿಂತ 10 ಪಟ್ಟು ಬೆಟರ್ ಆಗೋಗುತ್ತೆ. ಮತ್ತೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಈ ಹೊಸ ವರ್ಷದಲ್ಲಿ ಹೆಲ್ಪ್ ಮಾಡುತ್ತೆ ಅನ್ಕೊಂಡಿದ್ದೀನಿ, ಫಿಸಿಕಲಿ ಮೆಂಟಲಿ ಗ್ರೋ ಆಗೋದಕ್ಕೆ. ಈ ವಿಡಿಯೋ ನಿಮ್ಮ ಲೈಫ್ ಅಲ್ಲಿ ಸ್ವಲ್ಪನೂ ವ್ಯಾಲ್ಯೂ ಆಡ್ ಮಾಡಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.